ನಮ್ಮ ಸಂಘಟನೆಯ ಪದಾಧಿಕಾರಿಗಳನ್ನು, ಈ ತಾಲೂಕಿನ ಅಧ್ಯಕ್ಷರನ್ನು ನೋಟಿಸ್ ಕೊಡುವ ಮೂಲಕ ನಮಗೆ ಇವರು ಅನ್ಯಾಯವನ್ನು ಮಾಡ್ತಾ ಇದ್ದಾರೆ. ಒಂದು ಕಣ್ಣಿಗೆ ಸುಣ್ಣ, ಇನ್ನೊಂದು ಕಣ್ಣಿಗೆ ಬೆಣ್ಣ ನೋಡಿದರೆ ಇವತ್ತು ಇವರ ಹಿಂದೆ ರಾಜಕೀಯ ಕೈವಾಡವಿದೆ. ಯಾವುದೋ ಶಕ್ತಿ ಈ ಸಂಘಟನೆ ಹತ್ತಿಕ್ಕುವಂಥ ಪ್ರಯತ್ನ ಮಾಡ್ತಾರೆ. ಮತ್ತು ಮಹಿಳಾ ಸಾಮಾಜಿಕ ಹೋರಾಟಗಾರ್ತಿ ಸುನೀತಾ ತಳವಾರ್ ಮಾತನಾಡುತ್ತಾ, ನಮ್ಮ ಅಧಿಕಾರ ನಾವು ಹೇಗೆ ತಗೋಬೇಕು ಅನ್ನೋದು ನಮಗೆ ಗೊತ್ತಿದೆ. ನಮಗೆ ಕೊಡಿ, ಸಮಾಜದ ಸೋದರರು ನಮ್ಮ ಬೆನ್ನಿಗೆ ಇದ್ದಾರೆ ಎಂದು ಹೇಳಿದರು. ಹಾಗೂ ಶಿವಾಜಿ ಮೇಟಗಾರ ಅವರು ತಳವಾರ ಸಮುದಾಯವನ್ನು ಸುನಾಮಿಗೆ ಹೋಲಿಸಿ ಮಾತನಾಡುತ್ತಾ, ಮುಂದಿನ ದಿನಗಳಲ್ಲಿ ಈಗಿನ MLAಗಳು ನಮ್ಮ ಸಮುದಾಯಕ್ಕೆ ಬೆಂಬಲ ಕೊಟ್ಟರೆ ಮುಂದುವರಿಯುತ್ತಾರೆ, ಇಲ್ಲದಿದ್ದರೆ ಮಾಜಿಯಾಗುತ್ತಾರೆ ಎಂದು ಹೇಳಿದರು. ನಮ್ಮ ಅಧಿಕಾರ ನಾವು ತಗೋಬೇಕಂದ್ರೆ ಹೆಂಗ್ ತಗೋಬೇಕನ್ನೋದು ಗೊತ್ತದ. ರಾಜ್ಯ ಸರ್ಕಾರ ದಯವಿಟ್ಟು ನೀವು ಇದೇನಂತ ತಿಳ್ಕೊಬೇಡ್ರಿ. ತಳವಾರ್ ಪರಿವಾರಕ್ಕೆ ನ್ಯಾಯ ಕೊಡ್ಬೇಕಾರ ಬೇಕಂತ ಇನ್ನಿತರ ಹಿಂದುಳಿದ ನನ್ನ ಸಹೋದರ ಸಮಾಜದವರು ನನ್ನ ಬೆನ್ನೆಲುಬಿಗಾರ ಅವ್ರಿಗೂ ಒಂದ್ ಕಿವಿ ಹೇಳ್ತೀನಿ. SC ST ಯಾರು ಆಲ್ರೆಡಿ ಇದ್ದೀರಿ ದಯವಿಟ್ಟು ಖುಷಿ ಪಡ್ಬೇಡ್ರಿ. ಯಾಕಂದ್ರೆ ಈ ಗೌರ್ಮೆಂಟ್ ಯಾವಾಗ ಹೋಯ್ತು ಎದ್ರ ವಿಕಾಸ ಅದೋ ಗೊತ್ತಿಲ್ಲ. ಅದಕ್ಕಾಗಿ ನೀವು ಸ್ವಲ್ಪ ಈಗ ನೀವು ನಮ್ಮ ಹೋರಾಟಕ್ಕೆ ಬೆಂಬಲ ಕೊಡ್ರಿ. ಮುಂದಿನ ದಿನಮಾನದಾಗ ಇವ್ರು ಅನ್ಯಾಯ ಮಾಡೇ ಮಾಡ್ತಾರ. ಆ ಟೈಮಿಗೆ ನಾವು ನಿಮ್ಮ ಬೆಂಬಲಕ್ಕೆ ನಿಮ್ಮ ಆದ ಅನ್ಯಾಯಕ್ಕೆ ಬೆಂಬಲ ಕೊಡ್ತೀವಿ. ದಯವಿಟ್ಟು ಈ ಸಂದರ್ಭದಲ್ಲಿ ಹಾಲು ಮತದ ಮುಖ್ಯಸ್ಥರು ಮಾತನಾಡುತ್ತಾ, ಹಾಲು ಮತಸ್ಥರು ಹಾಗೂ ಗಂಗಾ ಮತಸ್ಥರಿಗೆ ರಾಜಕಾರಣಿಗಳು ಬೇರೆ ಮಾಡಲು ನೀಚ ಕೆಲಸವನ್ನು ಮಾಡುತ್ತಿದ್ದಾರೆ. ವೆಂಕಟಪ್ಪ ನಾಯ್ಕ್ ಅವರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಂತೆ ನಾವು ಕೂಡ ಹೋರಾಟ ಮಾಡಬೇಕಾಗುತ್ತದೆ ಎಂದು ಹೇಳಿದರು. ಸಿಗೋದಿಲ್ಲ. ಇವತ್ತ ಎಷ್ಟೋ ಜನ ರಾಜಕಾರಣಿಗಳು ಈಗ ಗಂಗಾ ಮತಸ್ಥರಿಗೆ ಹಾಲು ಮತಸ್ಥರಿಗೆ ಹಳ್ಳಿಗಳಲ್ಲಿ ಜಗಳಿಸ್ತಕ್ಕಂಥ ಕೆಲಸ, ನೀಚ ಕೆಲಸ ಮಾಡ್ತಾ ಇದ್ದಾರೆ. ಇಷ್ಟು ದಿನ ಕೂಡಿಸ್ಬೇಕಂತ ಮಾಡಿದ್ದಿಲ್ಲ, ಬೇರ್ಪಡಿಸಿದ್ರು ಗಂಗಾ ಮತ ಹಾಲು ಮತನ. ಆದ್ರೆ ಇನ್ನು ಮುಂದೆ ಈ ಸುನಾಮಿ ಊರಿಗೆ ಹೋಗೋದ್ರಾಗೆ ರಾಜಕಾರಣಿಗಳು ಎಚ್ಚೆತ್ಕೊಂಡ್ರಂದ್ರ ಮುಂದೆ ಇಲೆಕ್ಷನ್ ಹಾಕವ, ಇಲ್ಲಾಂದ್ರೆ ಮಾಜಿ ಹಾಕಾರಷ್ಟೇ. ಜೊತೆಗೆ ತಹಶೀಲ್ದಾರರಿಗೆ ತಳವಾರ್ ಸಮಾಜಕ್ಕೆ ST ಪ್ರಮಾಣ ಪತ್ರ ನೀಡುವ ಕುರಿತು ಮನವಿ ಪತ್ರ ಸಲ್ಲಿಸಿದರು. ಮನವಿ ಪತ್ರ ಸಲ್ಲಿಸುವಾಗ ಲಚ್ಚಪ್ಪ ಜಮಾದರ್, ಸುನೀತಾ ತಳವಾರ್, ವಾಣಿಶ್ರೀ ಸಗರ್ಕರ್, ಶೋಭಾ ಕಾಳೆ, ಶಿವಾಜಿ ಮೇಟಗಾರ, ದೇವೇಂದ್ರ ಗೌಡ, ಮಾಲಿ ಪಾಟೀಲ್, ಪಿಡಪ್ಪ ಜಾಲಗಾರ, ರಾಮಲಿಂಗ ನಾಟೀಕರ್, ಅಂಬಣ್ಣ ನರಗೋಧಿ, ಮಲ್ಲಿಕಾರ್ಜುನ್ ಗುಡಿಬಾ, ಹಾಲುಮತ ಸಂಘಟನಾ ಅಧ್ಯಕ್ಷರು ಮಲ್ಲು ದಂಡಿನ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು.